ವೆಜ್ ಫುಡ್ ಮೆನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಉತ್ತರ ಕರ್ನಾಟಕದಲ್ಲಿ ಮಾಧ್ವ ಬ್ರಾಹ್ಮಿನ್ಸ್ ಮನೆಯಲ್ಲಿ ಮಾಡುವಂತ ವಾಡಪ್ಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊನ್ನೆ ದಿನ ಮುದ್ದೆ ಪಲ್ಯ ರೆಸಿಪಿ ಹಾಕಿದಾಗ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರಿ ವಾಡಪ್ಪಿ ರೆಸಿಪಿನೂ ಕೂಡ ತೋರಿಸ್ಕೊಡಿ ಅಂತ. ಹಾಗಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಾಡಪ್ಪಿ ಅಥವಾ ತಾಲಿಪೆಟ್ಟು ಎರಡೂ ಒಂದೇನೆ. ನಾನಿಲ್ಲಿ ವಾಡಪ್ಪಿ ಜೊತೆ ಕೋಸಂಬರಿ ಕೂಡ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ 2 ಸೌತೆಕಾಯಿನ ಈ ರೀತಿಯಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ. ಮುಂಚಿತವಾಗಿ ಸೌತೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದ್ರ ತುಂಬನ್ನ ಕತ್ತರಿಸಿ ಸೌತೆಕಾಯಿ ಕಹಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೀವು ಎಷ್ಟು ಖಾರ ತಿಂತೀರೋ ಅದಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿನ ಸಹ ಹಾಕ್ಕೊಳ್ಳಿ. ಒಂದು ದೊಡ್ಡ ಕೈ ಹಿಡಿಯಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಅದನ್ನು ಕೂಡ ಕತ್ತರಿಸ್ಕೊಂಡು ಇಟ್ಕೊಳ್ಳಿ. ಕೋಸಂಬರಿಗೆ ಅಂತ ನಾನಿಲ್ಲಿ 1 ಟೊಮೆಟೊನ ಕತ್ತರಿಸ್ಕೊಳ್ತಾ ಇದ್ದೀನಿ. ಜವಾರಿ ಟೊಮೆಟೊ ಇದ್ರೆ ಹುಳಿ ಹುಳಿಯಾಗಿ ಇದು ಚೆನ್ನಾಗಿ ಬರುತ್ತೆ. ವಾಡಪ್ಪಿ ಮಾಡೋದಕ್ಕೆ ನಾನಿಲ್ಲಿ ಸುಮಾರಾಗಿ 1-2 ಕಪ್ನಷ್ಟು ಜೋಳದ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಜೋಳದ ಹಿಟ್ಟು ಫ್ರೆಶ್ ಆಗಿರಬೇಕು. ಮುಂಚೆ ತುರಿದಿಟ್ಕೊಂಡಿರುವಂಥ ಸೌತೆಕಾಯಿನ ಇಲ್ಲಿ ಸೇರಿಸ್ಕೊಳ್ಳಿ. ನೀವೆಷ್ಟು ಖಾರ ತಿಂತೀರೋ ಅದಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿ, ಕತ್ತರಿಸ್ಕೊಂಡು ಇಟ್ಕೊಂಡಿರುವಂಥ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂಥ ಒಂದು ಅರ್ಧ ಬಟ್ಲದಷ್ಟು ಹಸಿ ಕೊಬ್ಬರಿ ಹಾಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪು, ಅರ್ಧ ಚಮಚೆ ಇಂಗು ಮತ್ತು ಅರಿಶಿನದ ಪುಡಿನ ಹಾಕೊಳ್ಳಿ. 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಅಚ್ಚು ಖಾರದ ಪುಡಿ ಮತ್ತು ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು 1 ಚಮಚದಷ್ಟು ಹಾಕೊಳ್ಳಿ. ಇವನ್ನೆಲ್ಲ ಮುಂಚೆ ಹಾಗೇನೆ ಕೈ ಆಡ್ಕೊಳ್ಳಿ. ನಂತರ ಇದಕ್ಕೆ ನೀರು ಹಾಕೊಂಡು ಒಂದು ಒಳ್ಳೆ ಹಿಟ್ಟನ್ನು ನಾವು ನಾದ್ಕೊಳ್ಬೇಕಾಗತ್ತೆ. ಈರುಳ್ಳಿ ತಿನ್ನೋರು ಇದಕ್ಕೆ ಈರುಳ್ಳಿನೂ ಸೇರಿಸ್ಕೋಬಹುದು, ಅದು ಕೂಡ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ತುಂಬ ಸ್ಮೂತಾಗಿ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಹಾಗೆ ನೋಡಿದರೆ ಇದು ತಾಲಿಪಟ್ಟೆ, ಆದರೆ ಕೆಲವರು ಇದನ್ನು ವಾಡಪ್ಪಿ ಅಂತ ಕರೀತಾರೆ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಿ. 10 ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಬಟರ್ ಪೇಪರಲ್ಲಿ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಉಂಡೆನ ತಗೊಂಡು ಅದನ್ನು ಈ ರೀತಿಯಾಗಿ ತಟ್ತಾ ಹೋಗಿ. ಅಕ್ಕಿ ರೊಟ್ಟಿ ಹೇಗೆ ತಟ್ತೀವೋ ಅದೇ ರೀತಿಯಾಗಿ ಕೈಗಳ ಸಹಾಯದಿಂದ ಈ ರೀತಿ ತಟ್ಕೊಂಡು ಹೋಗಿ. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಗೂ ಅಲ್ಲ, ಮೀಡಿಯಮ್ ಇರಲಿ, ಹಾಗೆ ಇದನ್ನು ತಟ್ಕೊಳ್ಳಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಹಂಚನ್ನ ಇಡಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದನ್ನ ಚೆನ್ನಾಗಿ ಸವರ್ಕೊಳ್ಳಿ. ತಟ್ಟಿಟ್ಕೊಂಡಿರುವಂಥ ವಾಡಪ್ಪಿನ ಬಟರ್ ಪೇಪರ್ ಸಮೇತ ಹಂಚ ಮೇಲೆ ಹಾಕಿ 1 ನಿಮಿಷ ಆದಮೇಲೆ ಈ ಬಟರ್ ಪೇಪರ್ ತುಂಬಾನೇ ಸುಲಭವಾಗಿ ಬಿಟ್ಕೊಳ್ಳುತ್ತೆ, ನೀವು ನೋಡ್ತಾ ಇರ್ಬೋದು. ಈಗ ಇದನ್ನ 2 ಬದಿಗೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಚೆನ್ನಾಗಿ ಇದು ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಸುಮಾರು ಜನ ಇದನ್ನ ಮೆತ್ತಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗಂತ ಇದ್ದವರು ಇದನ್ನ ಹಾಟ್ ಪಾಟಲ್ಲಿ ಹಾಕಿಟ್ಕೊಳ್ಳಿ. ಇನ್ನು ಕೆಲವರು ಇದನ್ನ ಸ್ವಲ್ಪ ಕುರು ಇರಲಿ, ಅಂದ್ರೆ ಕ್ರಿಸ್ಪಿಯಾಗಿ ಬರಲಿ, ಗರಿಗರಿಯಾಗಿರ್ಲಿ ಅಂತ ಹಾಕಿ ತಿನ್ನಕ್ಕೆ ಇಷ್ಟಪಡ್ತಾರೆ. ಅಂಥವ್ರು ಇದನ್ನ ಲೋ ಫ್ಲೇಮ್ ಮೇಲೆ ಇಟ್ಕೊಂಡು 2 ಬದಿ ಗರಿಗರಿ ಆಗುವವರೆಗೂ ಇದನ್ನ ಆರಾಮಾಗಿ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಹಸಿರು ಮೆಣಸಿನಕಾಯಿ ಚಟ್ನಿ ಆಗಲಿ, ಮೊಸರಾಗಲಿ, ಮೊಸರು ಬಜ್ಜಿ, ಇಲ್ಲಾಂದ್ರೆ ಕೋಸಂಬರಿ ಒಳ್ಳೆ ಕಾಂಬಿನೇಷನ್. ಆದರೆ ನಾನಿವತ್ತು ಸಿಂಪಲ್ ಆಗಿರುವಂಥ ಒಂದು ಕೋಸಂಬರಿನ ಮಾಡ್ತಾ ಇದ್ದೀನಿ. ಕೋಸಂಬರಿ ಮಾಡೋದಕ್ಕೆ ಮೊದಲಿಗೆ ನಾನು ಮುಂಚೆ ತುರಿದಿಟ್ಕೊಂಡಿರುವಂಥ ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕತ್ತರಿಸ್ಕೊಂಡು ಇಟ್ಕೊಂಡಿರುವಂಥ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಖಾರ ತಿಂತೀರೋ ಅದಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಒಂದು ಅರ್ಧ ಬಟ್ಲದಷ್ಟು ತುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕೊಳ್ಳಿ. ಒಟ್ಟಿನಲ್ಲಿ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ನಾನು ಸಿಂಪಲ್ ಆಗಿರುವಂಥ ಒಂದು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಇಂಗು, ಜೀರಿಗೆ ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆನ ಹಾಕೊಂಡು ಇದನ್ನು ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ರಿ ಅಂದರೆ ರುಚಿಕರವಾಗಿರುವಂಥ ಕೋಸಂಬರಿ ಕೂಡ ರೆಡಿ. ಈ ವಾಡಪ್ಪಿನ ನೀವು ಮೊಸರು, ಮೆಣಸಿನಕಾಯಿ ಚಟ್ನಿ, ಮೊಸರು ಬಜ್ಜಿ, ಇಲ್ಲಾಂದರೆ ಕೋಸಂಬರಿ ಜೊತೆ ಕೂಡ ತಿನ್ಬೋದು. ನಾನಿವತ್ತು ಮೆಣಸಿನಕಾಯಿ ಚಟ್ನಿ ಮತ್ತು ಕೋಸಂಬರಿನ ಮಾಡಿದ್ದೆ. ತುಂಬಾ ರುಚಿಕರವಾದಂಥ ರೆಸಿಪಿ, ಹಾಗೆ ಆರೋಗ್ಯಕರ ಕೂಡ. ಈ ರೆಸಿಪಿ ನೀವೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಮೆನ್ಷನ್ ಮಾಡಿ, ಅದನ್ನು ಅಪ್ಲೋಡ್ ಮಾಡ್ತೀವಿ. ಚಾನಲಿಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯಲ್ ಸೈನಿಂಗ್ ಆಫ್. ಬಾಯ್.